ಗಟ್ ಹೆಲ್ತ್ ಅಂದರೆ ನಿಮ್ಮ ಅಜೀರ್ಣ ಆರೋಗ್ಯ, ನಿಮ್ಮ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಆಹಾರ ಚೆನ್ನಾಗಿದೆನಾ, ಈ ಆರೋಗ್ಯ ತುಂಬ ಮುಖ್ಯ ಇರುತ್ತೆ. ಇದ್ರ ಮೇಲೆ ನಮ್ಮ ಹೃದಯದ ಹೆಲ್ತು, ನಮ್ಮ ಮಾನಸಿಕ ಆರೋಗ್ಯ ಇದೆಲ್ಲನೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆನಾ ಇಲ್ವಾ ಕಂಡ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ನಾನಾ ರೀತಿಯ ಸಮಸ್ಯೆ ಆಗುತ್ತೆ. ಹೊಟ್ಟೆ ಗ್ಯಾಸ್ ಹಿಡಿಯೋದು, ವಾಂತಿ, ಪಿತ್ತ, ಹೊಟ್ಟೆ ನೋವು ಇಂಥೆಲ್ಲ ರೋಗ ಆಗುತ್ತೆ. ನಮ್ಮ ಈ ಗಟ್ ಹೆಲ್ತ್ ಏನು ಹೇಳ್ತೀವಿ, ಇದನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ಇದನ್ನು ಕಾಪಾಡೋದು ಸಿಂಪಲ್ ಇದೆ. ಏನು ಮಾಡಬೇಕು, ನಮ್ಮ ಆಹಾರದಲ್ಲೇ ಇದೆ ಇದನ್ನು ಕಾಪಾಡಿಕೊಳ್ಳೋದು. ಕೆಲವೊಂದು ಪ್ರೋಬಯೋಟಿಕ್ ಫುಡ್ಸ್ ಅಂತ ಬರುತ್ತೆ. ಈ ಪ್ರೋಬಯೋಟಿಕ್ ಫುಡ್ಸು ಮಾತ್ರೆ ರೂಪದಲ್ಲಿ ಕೂಡ ಅವೈಲೇಬಲ್ ಇದೆ. ಮಾತ್ರೆಗಳು ತುಂಬ ಕಾಸ್ಟ್ಲಿ ಇರುತ್ತೆ. ಈ ಪ್ರೋಬಯೋಟಿಕ್ ನಿಮ್ಮ ಎದ್ರಲ್ಲಿ ಸಿಗುತ್ತೆ, ನಿಮ್ಮ ಆಹಾರದಲ್ಲಿ. ಒಂದು ನಿಮ್ಮ ಮೊಸರದಲ್ಲಿ ಸಿಗುತ್ತೆ, ನಿಮ್ಮ ಮಜ್ಜಿಗೆ, ಇಡ್ಲಿ, ದೋಸೆ. ನಾವೇನು ನೆನೆಸಿಡ್ತೀವಿ ನೆಕ್ಸ್ಟ್ ಡೇ ಅದನ್ನು ಮತ್ತೆ ನಾವೇನಾದರೂ ಇಡ್ಲಿ, ದೋಸೆ ಯಾವ ಥರ ಮಾಡ್ತೀವಲ್ಲ, ಇಂಥ ಒಂದು ಎಲ್ಲ ಆಹಾರದಲ್ಲಿ ಪ್ರೋಬಯೋಟಿಕ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ನಮ್ಮ ಜೀರ್ಣಾಂಗವನ್ನು ತುಂಬ ಚೆನ್ನಾಗಿಡುತ್ತೆ. ಅದೇ ರೀತಿ ಪ್ರೀಬಯೋಟಿಕ್ ಅಂದರೆ ಇದು ನಮ್ಮ ಈರುಳ್ಳಿ, ಓನೇನೆ ಹೇಳ್ತೀವಿ, ಅದರಲ್ಲಿ ಇರುತ್ತೆ. ಬೆಳ್ಳುಳ್ಳಿ ಮತ್ತು ಬನಾನಾ, ಓಟ್ಸು. ಮಲ ವಿಸರ್ಜನೆ ಚೆನ್ನಾಗಾಗಬೇಕು. ಅದೇನಾದರೂ ಗಟ್ಟಿಯಾಗಿ ಕೂತ್ರೆ ಬಹಳ ರೀತಿಯಾದಂಥ ಹೊಟ್ಟೆ ಮೇಲೆ ಸಮಸ್ಯೆ ಆಗುತ್ತೆ. ಹೊಟ್ಟೆ ಮೇಲೆ ಸಮಸ್ಯೆ ಆದರೆ ಇಡೀ ನಮ್ಮ ದೇಹದ ಮೇಲೆ ಸಮಸ್ಯೆ ಆಗುತ್ತೆ. ಚೆನ್ನಾಗಿರಬೇಕಾದ್ರೆ ನೀರು ಚೆನ್ನಾಗಿ ಕುಡಬೇಕು. ದಿನನಿತ್ಯ 2 3 ಲೀಟ್ರ್ ನೀರು ಕುಡಿಬೇಕು. ಇನ್ನೊಂದು ಮುಖ್ಯವಾಗಿ ಮನೆಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಎಲ್ಲ ಮನೆಗಳಲ್ಲಿ ಮಾನಸಿಕ ಒತ್ತಡ ಇರುತ್ತೆ. ಎಲ್ಲ ಮನೆ ದೋಸೆಗಳು ತೂತೆ ಅಂದ ಹಾಗೆ ಎಲ್ಲರ ಮನೆಯಲ್ಲಿ ಸ್ಟ್ರೆಸ್ ಅನ್ನೋದು ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಟೇಷನ್ನು, ಯೋಗ, ವ್ಯಾಯಾಮ ಈ ರೀತಿ ಮಾಡಿಕೊಂಡು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡಾಗ ನಿಮ್ಮ ಏನು ಗಟ್ ಹೆಲ್ತ್ ಇರುತ್ತೆ ಅದು ಚೆನ್ನಾಗಿರುತ್ತೆ. ನೋಡಿ ಕೆಲವೊಂದು ಸಲ ಏನಾಗುತ್ತೆ, ನೀವು ಮನೇಲಿ ಜಗಳಾಡ್ತೀರಾ, ಏನೋ ಮಾಡ್ತೀರಾ, ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದಾಗ ನೋಡಿ ನಿಮಗೆ ಹೊಟ್ಟೆ ನೋವು ಆದಂಗೆ ಆಗೋದು, ಪಿತ್ತಾಗೋದು, ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ. ನಿಮ್ಮ ಮಾನಸಿಕ ಒತ್ತಡವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಆಲ್ಕೋಹಾಲ್ ಸೇವನೆ, ತಂಬಾಕು ಮತ್ತು ಡ್ರಿಂಕ್ಸು ಈ ಥರ ಏನೋ ಮಾಡ್ತಿದ್ರೆ ಇವುಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್, ಸ್ಟ್ರೀಟ್ ಫುಡ್ ಏನಿರುತ್ತೆ, ಇಂಥ ಫುಡ್ಗಳನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು. ಹೀಗೆಲ್ಲ ಮಾಡಿದರೆ ನಿಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಗಟ್ ಹೆಲ್ತು ಇಡೀ ನಮ್ಮ ಆರೋಗ್ಯದ ಮೇಲೆ ಇಫೆಕ್ಟ್ ಆಗುತ್ತೆ. ಮಾನಸಿಕವಾಗಿ, ನಮ್ಮ ಹೃದಯದ ಮೇಲೆ, ನಮ್ಮ ಎಲ್ಲ ಶಾರೀರಿಕ ಮೇಲೆ ಉಪಯೋಗ ಆಗುತ್ತೆ. ನಿಮ್ಮ ಈ ಜೀರ್ಣದ ಆರೋಗ್ಯ ಕಾಪಾಡಿಕೊಳ್ಳೋದು ನಿಮ್ಮ ಕೈಲಿದೆ.